ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೆ ನಾಳೆ ಗೃಹ ಪ್ರವೇಶ ಇದೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಮಾರ್ನಿಂಗ್ ಬ್ಲಾಗು. ಮಾರ್ನಿಂಗು ನಾವು ಇದ್ದಿದ್ದು ಸಂಡೇ ಆಗಿದ್ದರಿಂದ ಲೇಟ್ ಆಯಿತು. ಸಂಡೇ ಯಾವತ್ತಪ್ಪ ಡೇಟು ಇದು ಅಂದರೆ 9/2/2025. ನಾವು ಇದ್ದಿದ್ದು ಲೇಟ್ ಆಗಿತ್ತು. ಹಾಗೆ ಹಸ್ಬೆಂಡ್ರು ಹೋಗಿ ಇಡ್ಲಿ, ಕಾಲು ಸೊಪ್ಪು ಹಾಗೆ ಕುಷ್ಕ ಎಲ್ಲ ತೊಗೊಂಬಂದಿದ್ರು. ತಿಂಡಿ ಏನು ಮಾಡಬೇಡ ಅಂತ ಹೇಳಿ ಫೋನ್ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ನಮ್ಮನೇಲಿ ಇತ್ತೀಚೆಗೆ ಪ್ರತಿ ಸಂಡೇ ಕಾಲು ಸೊಪ್ಪು ಒಂದು ತೊಗೊಂಬರ್ತಾರೆ. ಬಟ್ ಇಡ್ಲಿ ಹಾಗೆ ಕುಷ್ಕ ತೊಗೊಂಬಂದಿದ್ದು ಇದೇ ಫಸ್ಟ್ ಟೈಮು. ಅಂದರೆ ಇಡ್ಲಿ ತೊಗೊಂಬ ಅಂತ ಹೇಳಿದ್ದೆ ಹೋದ ವಾರ. ಇಡ್ಲಿ ತಂದಿದ್ರು. ಈಗ ಬೈಕೊಂಡು ತಂದಿದ್ರು. ಮನೇಲಿ ಮಾಡೋಕ್ಕಾಗಲ್ಲ, ಹೊರಗಡೆಯಿಂದ ತರಿಸ್ತೀಯ ಅಂತ. ಈ ಸಲ ಏನು ಬೈಲು ಇಲ್ಲ ಏನಿಲ್ಲ, ಅವರೇ ಹೋಗಿ ತೊಗೊಂಬಂದರು. 2 ಕುಷ್ಕ, 4 ಇಡ್ಲಿ ಹಾಗೆ 2 ಕಾಲು ಸೊಪ್ಪು ತೊಗೊಂಡ್ರೆ 4 ಗ್ಲಾಸ್ ಬರುತ್ತೆ. ಅದಿಷ್ಟನ್ನು ತೊಗೊಂಬಂದಿದ್ರು. ನೋಡ್ತಾ ಇರ್ಬೋದು, ಅವರೇ ಬಿಚ್ಚಿ ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದಾರೆ, ನನಗೆ ಹಾಗೆ ಮಕ್ಕಳಿಗೆ ಎಲ್ಲವ. ಹಾಗೆ ಇಲ್ಲಿ ನಾನು ಕಾಲು ಸೊಪ್ಪು ಒಂದು ಪಾತ್ರೆಗೆ ಸುರಿದ್ಬಿಟ್ಟು ಅದಕ್ಕೆ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ನಿಂಬೆಹಣ್ಣು ಹಿಂಡಿದ್ರೆ ಚೆನ್ನಾಗಿರುತ್ತೆ ಕಾಲು ಸೊಪ್ಪು. ಹಾಗೆ ಇಲ್ಲಿ ಹೋಟೆಲ್ ಪ್ರಶಾಂತ್ ಅಂತ ನಮ್ಮ ಮನೆ ಹತ್ರನೇ ಓಪನ್ ಮಾಡಿದ್ದಾರೆ. ನಿಯರು 1-2 ಹೆಜ್ಜೆ ಹಾಕಿದ್ರೆ ಸಿಗುತ್ತೆ. ಹಾಗಾಗಿ ಅಲ್ಲಿಂದ ತೊಗೊಂಡು ಬಂದು ಕುಡಿತಾ ಇದ್ದೀವಿ ಇತ್ತೀಚೆಗೆ ಪ್ರತಿ ಸಂಡೇ. ಸೊ ಎಲ್ಲರದ್ದು ಇವಾಗ ಟಿಫನ್ ಬ್ರೇಕ್ಫಾಸ್ಟ್ ಆಯಿತು. ಒಂದೊಂದು ಗ್ಲಾಸು ಕಾಲು ಸೊಪ್ಪು, ಒಂದೊಂದು ತಟ್ಟೆ ಇಡ್ಲಿ ಹಾಗೆ ಸ್ವಲ್ಪ ಕುಷ್ಕ, ಅಂದರೆ 2 ತೊಗೊಂಬಂದಿದ್ರು. 4 ಜನಕ್ಕೂ ಸ್ವಲ್ಪ ಆಯಿತು. ಇದು ಎಲ್ಲ ಇದು ಮಾಡಿ ಮತ್ತೆ ಸ್ನಾನ ಮಾಡಿ ನಾನು 11 ಗಂಟೆ 11:15 ಅನಿಸುತ್ತೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿಬಿಟ್ಟು ಹೊರಟೆ. ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ರು. ಮುಂಚೆ ನಾವು ಕೆಲಸ ಮಾಡ್ತಾಯಿದ್ವಲ್ಲ, ಆವಾಗ ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದ ಹುಡುಗ ಪಾಪ ತುಂಬ ಶ್ರಮಜೀವಿ ಅಂತಲೇ ಹೇಳ್ಬೋದು. ಅವರಮ್ಮ ಸೈಡ್ ತೆಗ್ದಿದ್ರು. ಬಟ್ ಅವರಮ್ಮ ಮತ್ತು ಅವ್ರ ತಮ್ಮ 3 ಜನ ಇರೋದು, ತಂದೆ ಇಲ್ಲ. 3 ಜನನ ಕಷ್ಟಪಟ್ಟು ದುಡಿದು ಇವತ್ತು ಈ ಮನೇನ ಕಟ್ಟಿದ್ದಾರೆ. ಮನೆಗೆ ತುಂಬಿದ ಮನೆ ಅಂತ ಹೆಸರಿಟ್ಟಿದ್ದಾರೆ. ಇದು ಮಾದನಾಯಕನಹಳ್ಳಿಯ ಹತ್ರ ಬರುತ್ತೆ. ದಾಸನಪುರ ಹೋಬಳಿ ಅಂತಾರಲ್ಲ, ಅಲ್ಲಿ ಬರುತ್ತೆ. ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. 3 ಬೆಡ್ರೂಮು. ಫಸ್ಟ್ ಫ್ಲೋರಲ್ಲಿ ಅವರು ಇರೋದಕ್ಕೆ ಕಟ್ಕೊಂಡಿದ್ದಾರೆ. ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಅಂಗಡಿ ಮಾಡಿ ಕೆಳಗಡೆ ಪಾರ್ಕಿಂಗಿಗೆ ಜಾಗ ಬಿಟ್ಟು, ಹಾಗೆ ಗ್ರೌಂಡ್ ಫ್ಲೋರ್ ಮನೆ 2 ಬೆಡ್ರೂಮ್ ಮಾಡಿದ್ದಾರೆ. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಮನೆಯನ್ನು ಕಟ್ಟಿದ್ದಾರೆ. ಹಾಗೆ ಸೆಕೆಂಡ್ ಫ್ಲೋರಲ್ಲೂ ಮನೆ ಇದೆಯಂತೆ. ನನ್ನ ಮೇಲಕ್ಕೆ ಹೋಗಲಿಲ್ಲ, ನಾನು ಇದಿಷ್ಟೇ ಅಂದ್ಕೊಂಬಿಟ್ಟೆ ಮನೆ ಐತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಹೊರಗಡೆ ಹೋಗುವಾಗ ಗೊತ್ತಾಗಿದ್ದು ನನಗೆ. ಸೊ ಸರಿ ಅಂತ ಹೇಳಿಬಿಟ್ಟು ಬಂದೆ. ಅವರು ಪೂಜೆಯನ್ನು ಮಾಡ್ತಾಯಿದ್ರು. ಅಂದರೆ ಬಾಗ್ಲ ಹತ್ರ ಬಾಳೆಕಂದು ಏನೋ ಬಾಳೆ ಗಿಡ ನೆಟ್ಟು ಅದನ್ನು ಕಡಿದ್ಬಿಟ್ಟು ಆಚೆ ಎಲ್ಲ ಪೂಜೆ ಥರ ಮಾಡ್ತಾಯಿದ್ರು. ಆಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಗ್ರೌಂಡ್ ಫ್ಲೋರು. ಇಲ್ಲೂ ಕೂಡ ಗಣೇಶನೆಲ್ಲ ಕೂರಿಸಿ ಇಲ್ಲೂ ಕೂಡ ಪೂಜೆ ಎಲ್ಲ ಮಾಡಿದ್ದಾರೆ, ಕಳಸ ಇಟ್ಟಿದ್ದಾರೆ. ಯಾಕಂದರೆ ಇದು ಬಾಡಿಗೆ ಮನೆ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿಲ್ಲ. ಹಾಗೆ ಇಲ್ಲಿ ಪ್ಯಾಸೇಜ್ ಎಲ್ಲ ಇಟ್ಟಿದ್ದಾರೆ ಬಾಡಿಗೆ ಮನೆಗೂ. ಮತ್ತು ಕಿಚನ್ ನೋಡ್ಬೋದು, ತುಂಬ ದೊಡ್ಡದಾಗಿ ವಿಶಾಲವಾಗಿದೆ. ಬಾಡಿಗೆ ಮನೆಗಳಲ್ಲಿ ಇಷ್ಟು ದೊಡ್ಡದಾಗಿ 2 ಬೆಡ್ರೂಮ್ ಮನೆ ಸಿಗೋದು, ಹಾಗೆ ಕಿಚನ್ ಸಿಗೋದು ಅಪರೂಪ. ನೋಡ್ತಾ ಇರ್ಬೋದು, ಇಲ್ಲಿ ನೆಂಟರುಗಳೆಲ್ಲ ಬಂದು ಕೂತಿದ್ದಾರೆ. ಅಂದರೆ ಇದನ್ನು ಬಾಡಿಗೆಗೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ. ಹಾಗೆ ಇಲ್ಲೂ 1 ರೂಮು 2 ರೂಮು, ಹಾಗೆ ಅಲ್ಲಿ ಮಧ್ಯ ಡೋರ್ ಕಾಣೋದು ಅಂದರೆ ಟಾಯ್ಲೆಟು ಮತ್ತು ವಾಶ್ರೂಮು 2 ಇರುತ್ತೆ. ಹಾಗೆ ದೇವ್ರ ಮನೆಯೂ ಕೂಡ ಇದೆ. ನಾನು ಹಂಗೆ ಒಂದು ವಿಡಿಯೋ ಕ್ಲಿಪ್ನ ಇಲ್ಲಿ ತಗೊಂಡೆ. ಬಟ್ ಅವರು ಮೇಲೆ ವಾಸ ಮಾಡೋದಂತೆ. ಸೊ ಇವಾಗ ಮೇಲೆ ಹೋಗ್ತಾಯಿದ್ದೀನಿ. ಮೇಲೇನೂ ಹೋಗಿ ಎಲ್ಲ ಮಾಡಿಕೊಂಡೆ ವಿಡಿಯೋ. ತುಂಬ ಚೆನ್ನಾಗಿತ್ತು. ಹಾಗೆ ಹುಡುಗ ಶ್ರಮಜೀವಿ ಎಂದಕ್ಕಪ್ಪ ಅಂತ ಹೇಳಿದೆ ಅಂತಂದರೆ, ನಾವು ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ವಿ ಸ್ಟಾರ್ಟಿಂಗು. ಆ ಪಾರ್ಟ್ ಟೈಮ್ ಜಾಬು ಬೆಳಗ್ಗೆ 8ರಿಂದ ಮಧ್ಯಾಹ್ನ 2ರವರೆಗೂ ಇತ್ತು. ಹಾಗೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಈ ಕೆಲಸ ಮಾಡ್ತಾಯಿದ್ದ. ಮತ್ತು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದು. ನೈಟು 6 ಸಾಯಂಕಾಲ 6 ಗಂಟೆಗೆ ಅವ್ರದ್ದು ನೈಟ್ ಡ್ಯೂಟಿ ಇದ್ದಿದ್ದು. ನೈಟ್ ಡ್ಯೂಟಿಗೆ 6 ಗಂಟೆಗೆ ಹೋಗಿ ಮತ್ತೆ ಬೆಳಗ್ಗೆ ಬರ್ತಾಯಿದ್ದಿದ್ದು. ಬೆಳಗ್ಗೆ 6 ಗಂಟೆಗೇ ಅದನ್ನು ಮಾಡ್ತಾಯಿದ್ದೆ. ಜೊತೆಗೆ ಕಾರ್ ತೊಳೆಯೋದು ಈ ಥರ ತುಂಬ ಶ್ರಮಜೀವಿ ಅಂತಲೇ ನಾನು ಹೇಳಿದ್ದೀನಿ. ಯಾಕಂದರೆ ಎಲ್ಲ ಕೆಲಸ, ಇಂಥ ಕೆಲಸ ಇಲ್ಲ, ಕೆಲಸ ಬರಲ್ಲ ಅಂತೆಲ್ಲ ಎಲ್ಲ ಥರ ಕೆಲಸನೂ ಮಾಡೋನು. ಕಷ್ಟಪಟ್ಟು ಪಾಪ ದುಡಿದು 3 ಕಡೆ 4 ಕಡೆ ಈ ಥರ ಶಿಫ್ಟ್ ವೈಸು ನೈಟು ಹಗಲು ರಾತ್ರಿ ಇದ್ದಂಗೆ ಕಷ್ಟಪಟ್ಟು ದುಡಿದು ಮಾಡ್ತಾಯಿದ್ದ. ನಾವು ಯಾಕೋ ಇಷ್ಟೊಂದು ಇದು ಮಾಡ್ತೀಯಾ ಅಂತಂದರೆ, ಅಕ್ಕ ತಮ್ಮನ್ನ ಓದಿಸ್ಬೇಕು, ಮತ್ತು ನಂಗೆ ಈ ಥರ ಡ್ರೀಮ್ ಇದೆ ಅಂತ ಹೇಳ್ಬಿಟ್ಟು ಅವನು ಡ್ರೀಮ್ ಸ್ಟಾರ್ ಅಂತಲೇ ಅವನ ಹೆಸ್ರು ಇಟ್ಕೊಂಡ್ಬಿಟ್ಟಿದ್ದಾನೆ. ಅವನೇ ಇಟ್ಕೊಂಡಿದ್ದಾನೆ ಡ್ರೀಮ್ ಸ್ಟಾರ್ ಸುನೀಲ್ ಅಂತ ಹೇಳ್ಬಿಟ್ಟು. ಈ ಥರ ಎಲ್ಲ ನಂಗೆ ಡ್ರೀಮ್ ಇದೆ ಅಕ್ಕ ಅಂತ ಹೇಳ್ತಾಯಿದ್ದೆ ನಮ್ಮ ಜೊತೆ ಕೆಲ್ಸಕ್ಕೆ ಬರುವಾಗ. ಇವಾಗ
ಆ ಕನಸನ್ನ ನನಸು ಮಾಡ್ಕೊಂಡಿದ್ದಾನೆ. ಇದು ಕಿಚನ್ನು ನೋಡ್ಬೋದು. ಕಿಚನ್ ಅಷ್ಟೇ ತುಂಬ ದೊಡ್ಡದಾಗಿದೆ. ಹಾಗೆ ಕಿಚನ್ ಕೌಂಟರ್ ಟಾಪು ಕೆಳಗಡೆ ಕಬರ್ಡ್ಸ್ ಎಲ್ಲ ಮಾಡಿದ್ದಾರೆ. ಹಾಗೆ ಇಲ್ಲಿ ಫ್ರಿಜ್ ಮತ್ತು ವಾಷಿಂಗ್ ಮಿಷಿನ್ ಎರಡೂ ಇಟ್ಕೊಳ್ಳೋಕ್ಕೆ ವಿಶಾಲವಾಗಿ ಜಾಗ ಬಿಟ್ಟಿದ್ದಾರೆ. ಹಾಗೆ ಮನೆಗಳಿಗೂ ಅಷ್ಟೇ ರೂಮ್ಗಳು ಎಲ್ಲ ಗ್ರೀನ್ ಜಾಸ್ತಿನ ಯೂಸ್ ಮಾಡಿದ್ದಾರೆ. ಗ್ರೀನ್ ಆ್ಯಂಡ್ ಬ್ಲೂ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಟೈಲ್ಸ್ ಸ್ವಲ್ಪ ಗ್ರೀನ್ ಕಲರೇ ಇದೆ. ಹಾಗೆ ಗೋಡೆಗೇ ಪೇಂಟ್ ಮಾಡಿಸಿರೋದು ಸ್ವಲ್ಪ ಬ್ಲೂ ಆ್ಯಂಡ್ ಗ್ರೀನೇ ಕಾಂಬಿನೇಷನ್ ಬರುತ್ತೆ. ಹಾಗೆ ಈ ಕಡೆ ಒಂದು ರೂಮ್ ಇದೆ. ಒಟ್ಟು 3 ರೂಮ್ನ ಮಾಡಿದ್ದಾರೆ. ಎಲ್ಲ ದೊಡ್ಡದಾಗಿದೆ. ರೂಮಿಗೆಲ್ಲ ಇನ್ನು ಕಬೋರ್ಡ್ಸ್ ಮಾಡಿಸಿಲ್ಲ, ಬಟ್ ಕಿಚನ್ಗೂ ಮಾಡಿಸಿದ್ದಾರೆ. ಅಂದರೆ ಮುಂದಕ್ಕೆ ಮಾಡಿಸ್ಕೊಳ್ಳಿ ಬಿಡಿ ಅಂತ ಹೇಳಿ ನಾನು ಕೂಡ ಹೇಳಿದೆ. ಇಷ್ಟು ಕಟ್ಟೋದಕ್ಕೇ ಪಾಪ ತುಂಬ ಶ್ರಮ ಪಟ್ಟಿದ್ದಾರೆ. ಹಾಗೆ ಸ್ವಲ್ಪ ಲೋನ್ ಎಲ್ಲ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಈ ಥರ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡುವಾಗ ನಮಗೂ ಒಂದ್ಸಲಿ ಅನಿಸುತ್ತೆ, ನಾವು ಯಾವತ್ತ ಈ ರೀತಿ ಮನೆ ಕಟ್ಟೋದು, ಗೃಹ ಪ್ರವೇಶ ಮಾಡೋದು, ನಾವು ಯಾವಾಗ ಈ ಥರ ನೆಂಟರುಗಳನ್ನೆಲ್ಲ ಕರೆಯೋದು, ನಮ್ಮದು ಅಂತ ಒಂದು ಸ್ವಂತ ಗೂಡು ಅನ್ನೋದು ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಆಗುತ್ತೆ. ಹಾಗೆ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಸಿದ್ರು. ಮಸಾಲೆ ದೋಸೆ ಮತ್ತು ಬಾದುಷಾ, ಪಾಯಸ, ಅನ್ನ, ಸಾರು, ಗೀ ರೈಸು, ಪಲ್ಯಗಳು, ಕೋಸಂಬರಿ ಎಲ್ಲ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ಊಟ ಮುಗಿಸ್ಕೊಂಡು ನಾನು ಇದಕ್ಕೆ ಹೋದೆ. ಊರಿಗೆ ನನ್ನ ತಂಗಿ ಕರೆದಿದ್ಲು. ಸೊ ನಾನು ಮತ್ತು ನನ್ನ ತಂಗಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದೀನಿ. ಬಟ್ ಇದು ಕಾನ್ಸ್ಟ್ರಿಬ್ಯೂಷನ್ ನಮ್ಮ ಅಮ್ಮಂದು. ಅಂದರೆ ನಮ್ಮ ಅಮ್ಮಂದು ಸ್ವಲ್ಪ ಹಳೇದು ಗುಂಡುಗಳಿದ್ದು, ಹಳ್ಳಿ ಕಡೆ ಹಾಕೋತಾರಲ್ವ ಕರಿಮಣಿ ಜೊತೆ, ಆ ಗುಂಡುಗಳಿದ್ದು ಅದನ್ನು ಕೊಟ್ಟಿದ್ದರು. ಇವನ್ನ ಹಾಕ್ಬಿಟ್ಟು ಮಕ್ಕಳಿಗೆ ತೊಗೊಳ್ಳಿ ಅಂತಂದರು. ನನಗೆ ಇರೋದು 2 ಹೆಣ್ಮಕ್ಳು, ನನ್ನ ತಂಗಿಗೆ ಒಬ್ಬಳೇ ಮಗಳು. ಸೊ 3 ಜನಕ್ಕೂ ತೊಗೊಂಡ್ವಿ. ಅವಳ ಮಕ್ಳಿಗೆ ತೊಗೊಂಡೋಗಿದ್ದನ್ನು ಅವಳು ತೊಗೊಂಡೋದ್ಲು. ಸೊ ನಾನು ತೊಗೊಂಡು ನೈಟ್ ಮನೆಗೆ ಬರೋ ಅಷ್ಟರಲ್ಲಿ 8:30 9 ಗಂಟೆ ಆಗಿತ್ತು. ಇದಾಗಿತ್ತು ಇವತ್ತಿನ ಬ್ಲಾಗು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ, ಸಪೋರ್ಟ್ ಮಾಡಿ. ಎಲ್ಲ ವಿಡಿಯೋಸ್ನೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.